ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಈ ದಿನದ ಆನ್ಲೈನ್ ತರಗತಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 6ನೇ ತರಗತಿಯ 2ನೆಯ ಅಧ್ಯಾಯವಾದ ಸರಾಸರಿ ಎಂಬ ಪಾಠಭಾಗದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಕಳೆದ ತರಗತಿಯಲ್ಲಿ ಮುಂದುವರಿದ ಚಟುವಟಿಕೆಯಾಗಿ ನೀಡಿದಂತಹ ಚಟುವಟಿಕೆಯನ್ನು ನೀವೆಲ್ಲರೂ ಮಾಡಿದ್ದೀರಿ ತಾನೇ? ಎಸ್, ವೆರಿ ಗುಡ್, ಎಲ್ಲರೂ ಮಾಡಿದ್ದೀರಾ ಅಲ್ಲವೇ? ಪಾಠಪುಸ್ತಕದ 25ನೇ ಪುಟದಲ್ಲಿ ನೀಡಿರುವಂತಹ ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆ 5 ನೋಡಿ. ಒಂದು ಸ್ಥಳದಲ್ಲಿ 2014ರಲ್ಲಿ ಸುರಿದ ಮಳೆಯ ಪ್ರಮಾಣವನ್ನು ಲೆಕ್ಕ ಹಾಕಲಾಯಿತು. ಒಂದು ತಿಂಗಳಲ್ಲಿ ಸರಾಸರಿ 23 ಸೆಂಟಿಮೀಟರ್ ಮಳೆ ಲಭಿಸಿತು. ಇಲ್ಲಿ ಜೂನ್, ಜುಲೈ, ಆಗಸ್ಟ್ ತಿಂಗಳುಗಳಲ್ಲಾಗಿ ಒಟ್ಟು 150 ಸೆಂಟಿಮೀಟರ್ ಮಳೆ ಸುರಿಯಿತು. ಅದರಲ್ಲಿ ಪ್ರಶ್ನೆ 1, ಈ 3 ತಿಂಗಳುಗಳನ್ನು ಮಾತ್ರ ಪರಿಗಣಿಸಿದರೆ ಒಂದು ತಿಂಗಳಲ್ಲಿ ಸುರಿದ ಸರಾಸರಿ ಮಳೆ ಎಷ್ಟು? ಏನು ಮಾಡಬೇಕು? ಪ್ರಶ್ನೆಯಲ್ಲೇ ಹೇಳಿದ್ದಾರೆ, ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಒಟ್ಟು ಎಷ್ಟು ಸೆಂಟಿಮೀಟರ್ ಮಳೆ ಲಭಿಸಿದೆ? 150 ಸೆಂಟಿಮೀಟರ್ ಅಲ್ವಾ? ಆಗ ಈ 3 ತಿಂಗಳ ಸರಾಸರಿ ಮಳೆಯನ್ನು ಕಾಣಬಹುದಲ್ವಾ? ಹೇಗೆ ಕಾಣುವಂಥದ್ದು? 3 ತಿಂಗಳಲ್ಲಿ ಸುರಿದ ಮಳೆ ಎಷ್ಟು? 150 ಸೆಂಟಿಮೀಟರ್ ಅಲ್ಲವೇ? ಇದು 1ನೇ ಪ್ರಶ್ನೆಯ ಉತ್ತರ. 3 ತಿಂಗಳಲ್ಲಿ ಸುರಿದ ಮಳೆ ಎಷ್ಟು? 150 ಸೆಂಟಿಮೀಟರ್. ಸರಾಸರಿ ಕಾಣಬಹುದಲ್ವಾ? ಹೀಗೆ ಕಾಣುವಂಥದ್ದು 150 ಭಾಗಿಸು 3 ಅಲ್ವಾ? ಭಾಗಿಸಿ ನೋಡುವ. 150 ಭಾಗಿಸು 3, 15 ತಗೊಳ್ಬೇಕಲ್ವ? 3 ಎಷ್ಟಲಿ? 3 5 ಎಸ್, 0 ಅಲ್ವಾ? ಎಷ್ಟು ಸೆಂಟಿಮೀಟರ್ ಆಯಿತು? 50 ಸೆಂಟಿಮೀಟರ್. ಅಂದರೆ 3 ತಿಂಗಳುಗಳಲ್ಲಾಗಿ ಸುರಿದ ಸರಾಸರಿ ಮಳೆ ಎಂಬುದು 50 ಸೆಂಟಿಮೀಟರ್. ಇನ್ನು 2ನೇ ಪ್ರಶ್ನೆ ನೋಡಿ. ಪ್ರಶ್ನೆ 2 ಅದರಲ್ಲೇ ಏನು? 2014ರಲ್ಲಿ ಒಟ್ಟು ಎಷ್ಟು ಸೆಂಟಿಮೀಟರ್ ಮಳೆ ಸುರಿಯಿತು? 2014ರಲ್ಲಿ ಒಟ್ಟು ಎಷ್ಟು ಸೆಂಟಿಮೀಟರ್ ಮಳೆ ಸುರಿಯಿತು? ಪ್ರತಿ ತಿಂಗಳಿದು ಪ್ರಶ್ನೆಯಲ್ಲಿ ಹೇಳಿದಾರಲ್ವಾ? ಎಷ್ಟೋ? 23 ಸೆಂಟಿಮೀಟರ್ ಅಲ್ವಾ? ಒಂದು ವರ್ಷಕ್ಕೆ ಎಷ್ಟು ತಿಂಗಳುಗಳು? 12 ಅಲ್ವಾ? ಆಗ 23 ಗುಣಿಸು 12 ಮಾಡಿದರೆ ಆ ವರ್ಷ ಪೂರ್ತಿ ದೊರೆತ ಮಳೆಯ ಸರಾಸರಿನ ಲೆಕ್ಕ ಹಾಕ್ಬೋದಲ್ವಾ? ನೋಡು, ಗುಣಿಸು. 23 ಗುಣಿಸು 12. 2 3
6, 2 2 4, 1 3 3, 1 2 2, 6 7, ಎಷ್ಟಾಯಿತು? 276 ಸೆಂಟಿಮೀಟರ್. ಅರ್ಥ ಆಯ್ತಲ್ಲವೇ? ಮೂರನೇ ಪ್ರಶ್ನೆ ನೋಡಿ. ಉಳಿದ 9 ತಿಂಗಳುಗಳನ್ನು ಮಾತ್ರ ಪರಿಗಣಿಸಿದರೆ 1 ತಿಂಗಳ ಸರಾಸರಿ ಮಳೆ ಎಷ್ಟು? ಆಗ 12 ತಿಂಗಳಲ್ಲಿ ನಮಗೆ ಗೊತ್ತುಂಟು, 12 ತಿಂಗಳಲ್ಲಿ 3 ತಿಂಗಳು ಹೋಯ್ತಲ್ವಾ, ಎಷ್ಟು? 150 ಸೆಂಟಿಮೀಟರ್. ಬಾಕಿ ಉಳಿದ 9 ತಿಂಗಳಲ್ಲಿ ಸುರಿದ ಮಳೆ ಎಷ್ಟು? ಹೇಗೆ ಕಾಣುವಂಥದ್ದು? ಒಟ್ಟು ಸುರಿದ ಎಷ್ಟು? 276 ಅಲ್ವಾ, ಅದರಲ್ಲಿ -150. ಒಟ್ಟು 9 ತಿಂಗಳಲ್ಲೆಲ್ಲ ಕಾಣಬೇಕಾದ್ದು ಎಷ್ಟು ಸಿಕ್ಕಿತು? 276 250 ಕಳೆದ್ರೆ 6ರಿಂದ 5 ಕಳೆದ್ರೆ 6, 7ರಿಂದ 5 ಕಳೆದ್ರೆ 2, 2ರಿಂದ 1 ಕಳೆದ್ರೆ 1. 126 ಭಾಗಿಸು 9, 126 ಭಾಗಿಸು 9. 9 1 9, ಬಾಕಿ ಎಷ್ಟುಂಟು? ಎಷ್ಟು? 2ರಿಂದ 9 ಕಳೆದ್ರೆ ಆಗೋದಿಲ್ಲ, 12ರಿಂದ 9 ಕಳೆದ್ರೆ ಎಷ್ಟು? 3 36 ಅಲ್ವಾ, 9 4 36. ಆಗ ಎಷ್ಟು? 14 ಸೆಂಟಿಮೀಟರ್. ಆಗ ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಲ್ವಾ? ಇನ್ನು ನೋಡಿ, ನಿಮ್ಮ ಪಾಠ ಪುಸ್ತಕದಲ್ಲಿ 6ನೇ ಚಟುವಟಿಕೆ, ಅದನ್ನು ನೀವು ನಿಮ್ಮ ಮನೆ ಕೆಲಸವಾಗಿ ನೀವೇ ಸ್ವತಃ ಮಾಡಬೇಕು. ಮಾಡಿದ ಬಳಿಕ ನಿಮ್ಮ ಗಣಿತ ಅಧ್ಯಾಪಕರಿಗೆ ಅದನ್ನು ಕಳಿಸಿಕೊಡುವಲ್ಲಿ ಮರೆಯದಿರಿ. ಸರಿ, ಇನ್ನು ಚಟುವಟಿಕೆ 7 ನೋಡೋಣ. ಏನು ಚಟುವಟಿಕೆ 7? ಸಹಾಯ ನಿಧಿಗಾಗಿ 6ನೇ ತರಗತಿಯ 40 ಮಕ್ಕಳು ಸರಾಸರಿ 50 ರೂಪಾಯಿಯಂತೆಯೂ 5ನೇ ತರಗತಿಯ 30 ಮಕ್ಕಳು ಒಟ್ಟು 800 ರೂಪಾಯಿಯನ್ನು ಕೊಟ್ಟರು. 2 ತರಗತಿಗಳ ಮಕ್ಕಳನ್ನು ಒಟ್ಟಾಗಿ ಪರಿಗಣಿಸಿದರೆ ಅವರಲ್ಲಿ ಪ್ರತಿಯೊಬ್ಬರು ಸರಾಸರಿ ಎಷ್ಟು ರೂಪಾಯಿ ಕೊಟ್ಟರು? ಪ್ರಶ್ನೆ ಇನ್ನೊಮ್ಮೆ. ಸಹಾಯ ನಿಧಿಗಾಗಿ 6ನೇ ತರಗತಿಯ 40 ಮಕ್ಕಳು ಸರಾಸರಿ 50 ರೂಪಾಯಿಯಂತೆಯೂ 5ನೇ ತರಗತಿಯ 30 ಮಕ್ಕಳು ಒಟ್ಟು 800 ರೂಪಾಯಿಯನ್ನು ಕೊಟ್ಟರು. 2 ತರಗತಿಗಳ ಮಕ್ಕಳನ್ನು ಒಟ್ಟಾಗಿ ಪರಿಗಣಿಸಿದರೆ ಅವರಲ್ಲಿ ಪ್ರತಿಯೊಬ್ಬರು ಸರಾಸರಿ ಎಷ್ಟು ರೂಪಾಯಿ ಕೊಟ್ಟರು? ನೋಡಿ, ಪ್ರಶ್ನೆಯನ್ನು ಓದಿ ಅರ್ಥವಾದ ಬಳಿಕ ನೋಡಿ ಈ ರೀತಿ ಪಟ್ಟಿ ಮಾಡು. ಅಲ್ಲಿ ಎಷ್ಟೆಲ್ಲ ಯಾವೆಲ್ಲ ತರಗತಿಗಳಿವೆ? ತರಗತಿ ಎಷ್ಟೆಲ್ಲ ತರಗತಿಗಳಿವೆ? ಒಂದು 6ನೇ ತರಗತಿ ಅಲ್ವಾ, ಇನ್ನೊಂದು 5ನೇ ತರಗತಿ. ಮಕ್ಕಳ ಸಂಖ್ಯೆ ಹೇಳಿದಾರಲ್ವ ಅಲ್ಲಿ ಅಲ್ವಾ? ಎಷ್ಟು? 6ನೇ ತರಗತಿಯಲ್ಲಿ ಮಕ್ಕಳ ಸಂಖ್ಯೆ ಬರೀತೇನೆ ನಾನಿಲ್ಲಿ. ಮಕ್ಕಳ ಸಂಖ್ಯೆ ಎಷ್ಟಿದ್ದಾರೆ 6ನೇ ತರಗತಿಯಲ್ಲಿ? 40 ಮಕ್ಕಳು. 5ನೇ ತರಗತಿಯಲ್ಲೂ 30 ಮಕ್ಕಳು ಅಲ್ವಾ? ಸರಾಸರಿ 1ರದ್ದು ಹೇಳಿದ್ದಾರೆ. ಸರಾಸರಿ ನೋಡಿ, 6ನೇ ತರಗತಿಯ ಸರಾಸರಿ ಹೇಳಿದ್ದಾರೆ ಎಷ್ಟು? 50 ರೂಪಾಯಿ. ಒಟ್ಟು ಹಣ ನೋಡಿ, 6ನೇ ತರಗತಿಯ 40 ಮಕ್ಕಳು ಸರಾಸರಿ 50 ರೂಪಾಯಿಯಂತೆಯೂ 5ನೇ ತರಗತಿಯ 30 ಮಕ್ಕಳು 800 ರೂಪಾಯಿಯನ್ನು ಸಂಗ್ರಹಿಸಿದರಲ್ವಾ? ನಮಗೀಗ ಏನು ಕಾಣಬೇಕು? ಈ 2 ತರಗತಿಯ ಒಟ್ಟು ಸರಾಸರಿಯನ್ನು ಕಾಣಬೇಕು ಅಲ್ಲವೇ? ಆಗ ಇಲ್ಲಿ ಒಟ್ಟು ಹಣ ಎಷ್ಟು ಅಂತ ಕೊಡಲಿಲ್ಲ. ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲ. 6ನೇ ತರಗತಿಯ 40 ಮಕ್ಕಳು ಸರಾಸರಿ 50 ರೂಪಾಯಿಯಂತೆ ಒಟ್ಟು ಎಷ್ಟು ಹಣ ಅಂತ ಕಂಡು ಹುಡುಕಲಿಲ್ಲ. ಆದ ಕಾರಣ ಮೊದಲು ನಾವು ಅದನ್ನು ಕಂಡು ಹುಡುಕೋಣ.
ಆಗ ಮಕ್ಕಳ ಸಂಖ್ಯೆ 40 ಅಲ್ವಾ, ಸರಾಸರಿ ಎಷ್ಟು 50. ಒಂದು ಮಗು 50 ರೂಪಾಯಿ ಅಂತ ಎಷ್ಟಾಯ್ತು ಆವಾಗ ಗುಣಿಸಿ ನೋಡುವನ. 40 ಗುಣಿಸು 50, ಇಲ್ಲಿಂದಲೇ ಗುಣಿಸ್ಬೋದು, ಗುಣಿಸಿ ನೋಡು. 0 0 5 0 5 4 20 ಎಷ್ಟಾಯ್ತು 2000. ಇಲ್ಲಿ ಬರೀತಾನೆ ನೋಡಿ. ಆಗ 6ನೇ ತರಗತಿಯ ಮಕ್ಕಳು 2000 ರೂಪಾಯಿಯನ್ನು ಸಂಗ್ರಹ ಮಾಡಿದರು. 5ನೇ ತರಗತಿಯ 30 ಮಕ್ಕಳು 8 ರೂಪಾಯಿಯನ್ನು ಸಂಗ್ರಹ ಮಾಡಿದರು. ಇಲ್ಲಿ ಸರಾಸರಿ ನಮಗೆ ಅಗತ್ಯ ಇಲ್ಲ ನೋಡಿ. ಆಗ ಇನ್ನು ಈ 2 ತರಗತಿಯ ಒಟ್ಟು ಸರಾಸರಿ ನಮಗೆ ಲೆಕ್ಕ ಹಾಕ್ಬೋದಲ್ವಾ? ಹಾಕುವುದಲ್ಲ. ಒಟ್ಟು ಮಕ್ಕಳು ಎಷ್ಟಿದ್ದಾರೆ 2 ತರಗತಿಯಲ್ಲಾಗಿ? ಒಟ್ಟು ಮಕ್ಕಳು ಎಷ್ಟಿದ್ದಾರೆ? 6ನೇ ತರಗತಿಯಲ್ಲಿ 40 ಮಕ್ಕಳು, 5ನೇ ತರಗತಿಯಲ್ಲಿ 30 ಮಕ್ಕಳು. ಎಷ್ಟಾಯಿತು? 40 ಕೂಡಿಸು 30 ಎಷ್ಟು? 70 ಮಕ್ಕಳಾಯಿತು. ಒಟ್ಟು ಸಂಗ್ರಹಿಸಿದ ಹಣ ಎಷ್ಟು? ಸಂಗ್ರಹಿಸಿದ ಹಣ ಎಷ್ಟು? ಒಂದು 6ನೇ ತರಗತಿಯವರು 2000 ರೂಪಾಯಿಯನ್ನು, 5ನೇ ತರಗತಿಯವರು 800 ರೂಪಾಯಿಯನ್ನು ಸಂಗ್ರಹಿಸಿದರು. ಒಟ್ಟು ಎಷ್ಟಾಯ್ತು ಆವಾಗ? 2800 ರೂಪಾಯಿ ಅಲ್ವಾ? ಇನ್ನು ಸರಾಸರಿಯನ್ನು ಕಾಣಬಹುದಲ್ವಾ? ಹೇಗೆ? 2800 ಭಾಗಿಸು 70 ಸರಾಸರಿ ಅಂತ ಬರ್ಕೊಳ್ಳಿ. ಸರಾಸರಿ 2800 ಭಾಗಿಸು 70 ರೀತಿ ನೀವು ಮತ್ತೆ ಮಾಡಿಕೊಳ್ಳಿ. ಉತ್ತರ ಎಷ್ಟು? 40 ರು. ರೀತಿಯನ್ನ ಮತ್ತೆ ಮಾಡಿಕೊಳ್ಳಿ. ಆಗ ಒಟ್ಟು ಈ 2 ತರಗತಿಯ ಮಕ್ಕಳ ಸರಾಸರಿಯನ್ನು ಕಾಣುವಾಗ ಒಟ್ಟು ಹಣವನ್ನು ಒಟ್ಟು ಮಕ್ಕಳ ಸಂಖ್ಯೆಯಿಂದ ಭಾಗಿಸಬೇಕು. ಎಷ್ಟಾಯ್ತು ಆವಾಗ? ಪ್ರತಿಯೊಂದು ಮಗುವು 40 ರೂಪಾಯಿಯಂತೆ ಸಂಗ್ರಹ ಮಾಡಿ. ನೋಡಿ, ಇದೇ ರೀತಿಯ ಇನ್ನೊಂದು ಲೆಕ್ಕ ಮಾಡೋಣ. ಇದು ನಿಮ್ಮ ಪಾಠ ಪುಸ್ತಕದಲ್ಲಿ ಇಲ್ಲದ ಚಟುವಟಿಕೆ. ನೋಡಿ, ಪ್ರಶ್ನೆ: ಒಂದು ಫ್ಯಾಕ್ಟರಿಯಲ್ಲಿ 2 ಶಿಫ್ಟ್ಗಳಲ್ಲಾಗಿ ಒಟ್ಟು 25 ಕೆಲಸಗಾರರು ಕೆಲಸ ಮಾಡುತ್ತಿದ್ದಾರೆ. ಒಂದು ದಿನದ ಮೊದಲ ಶಿಫ್ಟಿನಲ್ಲಿ 15 ಜನರು, ಎರಡನೆಯ ಶಿಫ್ಟಿನಲ್ಲಿ 10 ಜನರು ಕೆಲಸ ಮಾಡುತ್ತಿದ್ದಾರೆ. ಮೊದಲ ಶಿಫ್ಟಿನ 15 ಮಂದಿಯನ್ನ ಪರಿಗಣಿಸಿದರೆ ಒಬ್ಬನ ಒಂದು ದಿನದ ಸರಾಸರಿ ವೇತನ 300 ರೂಪಾಯಿ ಆಗಿದೆ. ಅದೇ ರೀತಿ ಎರಡನೇ ಶಿಫ್ಟಿನ ಒಂದು ದಿನದ ಸರಾಸರಿ ವೇತನ 400 ರೂಪಾಯಿ ಆಗಿದೆ. 2 ಶಿಫ್ಟನ್ನು ಒಟ್ಟಿಗೆ ಪರಿಗಣಿಸಿದರೆ ಒಬ್ಬರ ಒಂದು ದಿನದ ಸರಾಸರಿ ವೇತನ ಎಷ್ಟು? ನೋಡಿ, ಒಂದು ಫ್ಯಾಕ್ಟರಿಯಲ್ಲಿ 2 ಶಿಫ್ಟ್ಗಳಲ್ಲಾಗಿ ಒಟ್ಟು 25 ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ಆಗ ಅಲ್ಲಿ ಬರದೆ ನೋಡಿ, ಕೆಲಸಗಾರರ ಸಂಖ್ಯೆ. ಈ ರೀತಿ ಪಟ್ಟಿ ಮಾಡಿದರೆ ನಿಮಗೆ ಸುಲಭ ಆಗ್ತದೆ. ಕೆಲಸಗಾರರ ಸಂಖ್ಯೆ ಸರಾಸರಿ ವೇತನ ಒಟ್ಟು ವೇತನ. ನೋಡಿ, ಒಂದನೇ ಶಿಫ್ಟ್ ನಾನು ಹೇಳಿದ್ದೇನೆ ಪ್ರಶ್ನೆಯಲ್ಲಿ, ಒಂದನೇ ಶಿಫ್ಟಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? 15 ಮಂದಿ. ಒಂದನೇ ಶಿಫ್ಟಿನಲ್ಲಿ 15 ಜನರು, ಎರಡನೇ ಶಿಫ್ಟಿನಲ್ಲಿ 10 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಸಿಕ್ಕಿತಲ್ಲೋ ಪ್ರಶ್ನೆಯಿಂದ? ಇನ್ನು ನೋಡಿ, ಮೊದಲ ಶಿಫ್ಟಿನ 15 ಮಂದಿಯನ್ನ ಪರಿಗಣಿಸಿದರೆ ಒಬ್ಬನ ಸರಾಸರಿ ವೇತನ 300 ರೂಪಾಯಿ. ಅರ್ಥ ಆಯ್ತಾ? ಎರಡನೇ ಶಿಫ್ಟಿನ ಒಂದು ದಿನದ ಸರಾಸರಿ ವೇತನ ಎಷ್ಟು? 400 ರೂಪಾಯಿ.
ಇಷ್ಟು ವಿಚಾರಗಳು ಪ್ರಶ್ನೆಯಲ್ಲಿ ಇವೆ ಅಲ್ವಾ? ಇನ್ನೇನು ಪ್ರಶ್ನೆಯಲ್ಲಿ ಎರಡೂ ಶಿಫ್ಟನ್ನು ಒಟ್ಟಿಗೆ ಪರಿಗಣಿಸಿದರೆ, ಎರಡೂ ಶಿಫ್ಟನ್ನು ಒಟ್ಟಿಗೆ ಪರಿಗಣಿಸಿದರೆ ಒಬ್ಬರ ಒಂದು ದಿನದ ಸರಾಸರಿ ವೇತನ ಎಷ್ಟು? ಏನು ಮಾಡಬೇಕು ನಾವು ಮೊದಲು? ಏನೋ ಒಂದನೇ ಶಿಫ್ಟಿನ ಒಟ್ಟು ವೇತನವನ್ನು ಕಾಣಬೇಕಲ್ವಾ, ಎರಡನೇ ಶಿಫ್ಟಿನ ಒಟ್ಟು ವೇತನವನ್ನು ಕಾಣಬೇಕು. ಹೇಳಿದ ಅರ್ಥ ಆಯ್ತಾ? ಆಗ ಮೊದಲು ನೋಡುವ, 15 ಜನರ ಸರಾಸರಿ ವೇತನ ಎಷ್ಟು? 300 ರೂಪಾಯಿ ಅಲ್ವಾ? ಒಟ್ಟು ವೇತನ ನಮಗೆ ಕಾಣಬಹುದಲ್ವಾ? ಇವರ ಒಟ್ಟು ವೇತನ ಹೇಗೆ ಕಾಣೋದು? 300 ಗುಣಿಸು 15 ಅಲ್ವಾ? ಇಲ್ಲಿ ಮಾಡ್ತೇನೆ, 300 ಗುಣಿಸು 15, 5 0 0 5 3 15, ಒಂದು ಸೊನ್ನೆಯಲ್ಲಿ 0 1 0 0 1 3 3 0 0 5 3 1 4. ಎಷ್ಟು ಉತ್ತರ ಸಿಕ್ಕಿತು? 4500 ರೂಪಾಯಿ. ಆಗ 15 ಮಂದಿಯ ಸರಾಸರಿ 300 ವೇತನದಲ್ಲಿ ಒಟ್ಟು ಎಷ್ಟು ವೇತನ ಕೊಡಬೇಕು? 4500 ರೂಪಾಯಿ ಅಲ್ವೇ? ಇನ್ನು 10 ಎರಡನೇ ಶಿಫ್ಟಿನ 10 ಜನರ ಸರಾಸರಿ ವೇತನ ಎಷ್ಟು? ಸರಾಸರಿ ವೇತನ 400 ರೂಪಾಯಿ. ಇವರ ಒಟ್ಟು ವೇತನ ಎಷ್ಟಾಯಿತು? 400 ಗುಣಿಸು 10. ಗುಣಿಸಬೇಕಾದ ಅಗತ್ಯ ಇಲ್ಲ ಅಲ್ವಾ? ಗೊತ್ತುಂಟಲ್ಲ, 0 ಕಳೆದು ಬರೆಯುವಂಥದ್ದು. ಎಷ್ಟಾಯಿತು? 4000 ರು. 4000 ರೂಪಾಯಿ. ಆಗ ಒಂದನೇ ಶಿಫ್ಟಿನ ಒಟ್ಟು ವೇತನ ಸಿಕ್ಕಿತು, ಎರಡನೇ ಶಿಫ್ಟಿನ ಒಟ್ಟು ವೇತನ ಸಿಕ್ಕಿತು. ಇನ್ನು ಈ ಎರಡೂ ಶಿಫ್ಟನ್ನು ಒಟ್ಟಿಗೆ ಪರಿಗಣಿಸಿದರೆ ಸರಾಸರಿ ಕಂಡು ಹುಡುಕಬಹುದಲ್ವಾ? ಏನು ಮಾಡಬೇಕು? ಒಟ್ಟು ವೇತನ ಎಷ್ಟಾಯಿತು? ಎರಡನ್ನು ಕೂಡಿಸಬೇಕು. ಒಟ್ಟು ಎಷ್ಟು ಕೆಲಸಗಾರರಿದ್ದಾರೆ? 25 ಕೆಲಸಗಾರರು. ಈ ಒಟ್ಟು ವೇತನದಿಂದ ಒಟ್ಟು ಕೆಲಸಗಾರರ ಸಂಖ್ಯೆಯಿಂದ ಭಾಗಿಸಿದರೆ ಸಾಲದೆ? ನೋಡು, 25 ಮಂದಿಯ ಅಥವಾ ಜನರ ಒಟ್ಟು ವೇತನ ಅಲ್ವಾ? ಒಟ್ಟು ವೇತನ ಎಷ್ಟಾಯಿತು? 4500 ಕೂಡಿಸು 4000 ಎಷ್ಟಾಯಿತು? 8500 ರೂಪಾಯಿ. ಇನ್ನು ಸರಾಸರಿ ಕಾಣಬಹುದಲ್ವಾ? ಸರಾಸರಿ ಸಮ ಎಷ್ಟಾಯಿತು? 8500 ಭಾಗಿಸು 25. ಭಾಗಿಸಿ ನೋಡೋಣ. 8500 ಭಾಗಿಸು 25. 25 3 75. 5ರಿಂದ 5 ಕಳೆದ್ರೆ 0, 8ರಿಂದ 1 ಅಲ್ವಾ? ಎಷ್ಟಾಯಿತು? 4 100 ಅಲ್ವಾ? ಇನ್ನೊಂದು 0 ಬಾಕಿ ಇಲ್ವಾ? 340 ರೂಪಾಯಿ. ಆಗ ಈ ಎರಡೂ ಶಿಫ್ಟ್ಗಳಲ್ಲಾಗಿ 25 ಮಂದಿಯ ಸರಾಸರಿ ವೇತನ ಎಂಬುದೆಷ್ಟು? 340 ರೂಪಾಯಿ. ನಮಗೆ ಇದನ್ನು ಹೀಗೆ ಕಾಣಬೇಕಾ? ಎರಡು ಸರಾಸರಿ ವೇತನವನ್ನ ಎರಡು ಸರಾಸರಿಗಳಿಂದ ಒಂದು ಸರಾಸರಿ ಕಂಡರೆ ಸಾಲದೆ? ಅಲ್ಲ. ನೋಡೊಮ್ಮೆ ಮಾಡಿ ನೋಡೋಣ. ಎರಡು ಸರಾಸರಿಗಳು ಯಾವುದೆಲ್ಲ? ಎರಡು ಸರಾಸರಿಗಳು 300 ಕೂಡಿಸು 400 ಎಷ್ಟಾಯಿತು? 700 ಅಲ್ವಾ? ಅದನ್ನು 2ರಿಂದ ಭಾಗಿಸಿದ್ರೆ ಸಾಕಾ? ಎಷ್ಟು ಬರ್ತದೆ? 350 ರೂಪಾಯಿ ಬರ್ತದಲ್ವಾ? ಹೀಗೆ ಎರಡು ಸರಾಸರಿಗಳು
ಒಂದನೇ ಶಿಫ್ಟಿನ ಸರಾಸರಿ, ಎರಡನೇ ಶಿಫ್ಟಿನ ಸರಾಸರಿ, ಅದೆರಡನ್ನು ಕೂಡಿಸ್ತೇನೆ. ಒಟ್ಟು ಎಷ್ಟು ಸಿಕ್ಕಿತು? 700 ಸಿಕ್ಕಿತು. 2ರಿಂದ ಭಾಗಿಸ್ತೇನೆ. ಎಷ್ಟು ಸಿಕ್ಕಿತು? 350 ರೂಪಾಯಿ ಸಿಕ್ಕಿತು. ಆಗ ಕಂಡು ಹಿಡಿದ ಸರಾಸರಿ 340. ಈಗ ಕಂಡು ಹಿಡಿದ ಸರಾಸರಿ 350. ಇದರಲ್ಲಿ ಯಾವುದು ಸರಿ? ಏನು ಇದು ಸರಿಯಲ್ಲ. ಇದು ಈ ರೀತಿ ಮಾಡಬಾರ್ದು. ಏನು ಮಾಡಬೇಕು? ಒಟ್ಟಾಗಿ ಪರಿಗಣಿಸಿರಿ ಎಂದಾಗ ಏನು ಮಾಡಬೇಕು? 2 ಒಟ್ಟು ವೇತನವನ್ನು ನಾವು ಒಟ್ಟು ಸಂಖ್ಯೆಯಿಂದ ಭಾಗಿಸಬೇಕು. ಈ ಸರಾಸರಿ ಸರಿಯಲ್ಲ. ಅರ್ಥ ಆಯ್ತೆ? ಯಾವತ್ತೂ ಕೂಡ ನಿಮ್ಮ ಗಣಿತದಲ್ಲಿ ಇಂತಹ ಲೆಕ್ಕಗಳು ಬಂದರೆ 2 ಸರಾಸರಿಗಳನ್ನು ಕೂಡಿಸಿ 2ರಿಂದ ಭಾಗಿಸುವುದು ಸರಿಯಲ್ಲ. ಸರಿಯಾದೇಗೆ ನಾವು ಈ ಮಾಡಿದ ರೀತಿ 2 ಒಟ್ಟು ವೇತನಗಳನ್ನು ಕೂಡಿಸಿಕೊಂಡು ಕೆಲಸಗಾರರ ಒಟ್ಟು ಸಂಖ್ಯೆಯಿಂದ ಭಾಗಿಸಿದರೆ ಮಾತ್ರ ಸರಾಸರಿ ಸರಿಯಾಗ್ತದೆ. ಹೇಳಿದ ಅರ್ಥ ಆಯ್ತಾ? ಇಂತಹ ಲೆಕ್ಕಗಳನ್ನು ಕೂಡ ಗಮನಿಸಿಕೊಳ್ಳಿ. ಅರ್ಥ ಆಯ್ತೆ? ಇದೇ ರೀತಿಯಲ್ಲಿ ಇನ್ನೊಂದು ಚಟುವಟಿಕೆಯನ್ನು ನೋಡೋಣ. ನಿಮ್ಮ ತರಗತಿಯಲ್ಲಿ ಹುಡುಗರಿಗೋ ಹುಡುಗಿಯರಿಗೋ ಹೆಚ್ಚು ಎತ್ತರ ಇರುವುದು. ಹೇಗೆ ಕಂಡುಹಿಡಿಯಬಹುದು? ನಮಗೆ ಸರಾಸರಿಯ ಮೂಲಕ ಅಲ್ಲವೇ? ಈಗ ಶಾಲೆ ಪ್ರಾರಂಭವಾಗಿಲ್ಲ. ಶಾಲೆ ಪ್ರಾರಂಭವಾದ ಬಳಿಕ ನೀವು ನಿಮ್ಮ ತರಗತಿಯಲ್ಲಿ ಹುಡುಗರಿಗೆ ಹೆಚ್ಚು ಎತ್ತರವೋ ಅಥವಾ ಹುಡುಗಿಯರಿಗೆ ಹೆಚ್ಚು ಎತ್ತರವೋ ಎಂಬುದನ್ನು ಕಂಡುಹಿಡಿಯಬೇಕು. ಕಂಡುಹಿಡಿಯಬೇಕಿದ್ರೆ ಏನು ಮಾಡಬೇಕು? ನಮ್ಮ ತರಗತಿಯ ಹುಡುಗರ ಹಾಗೂ ಹುಡುಗಿಯರ ಎತ್ತರವನ್ನು ಮೊದಲು ಕಂಡುಕೊಳ್ಳಬೇಕು ಅಲ್ಲವೇ? ಎತ್ತರವನ್ನು ಹೇಗೆ ಅಳತೆ ಮಾಡುವಂಥದ್ದು? ಸೆಂಟಿಮೀಟರ್ಗಳಲ್ಲಿ. ವೆರಿ ಗುಡ್. ಸೆಂಟಿಮೀಟರ್ನಲ್ಲಿ ಅಳತೆ ಮಾಡುವುದು ಹೇಗೆ ಎತ್ತರವನ್ನು? ನಿಮ್ಮ ತರಗತಿಯ ಒಂದು ಮೂಲೆಯಲ್ಲಿ ಸ್ಕೇಲ್ನ ಸಹಾಯದಿಂದ ನಿಮಗೆ ಸೆಂಟಿಮೀಟರ್ನ ಅಳತೆಯನ್ನು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಅಳತೆ ಮಾಡಿ ಬರೀಬಹುದು. ಅಥವಾ ಚಿತ್ರದಲ್ಲಿ ತೋರಿಸಿದ ಈ ಉಪಕರಣದ ಸಹಾಯದಿಂದಲೂ ನಿಮಗೆ ನಿಮ್ಮ ತರಗತಿಯ ಗೆಳೆಯರ ಎತ್ತರವನ್ನು ಅಳತೆ ಮಾಡಲಿಕ್ಕೆ ಸಾಧ್ಯವಿದೆ ಅಲ್ಲವೇ? ಆಗ ಎತ್ತರವನ್ನು ಅಳತೆ ಮಾಡಿಕೊಳ್ಳುವಾಗ ನೀವು ಈ ಒಂದು ಪಟ್ಟಿ ಕಾಣಿಸುವುದಿಲ್ಲವೇ? ಆ ರೀತಿ ಪಟ್ಟಿ ಮಾಡಿ ಕ್ರಮ ಸಂಖ್ಯೆ, ಹೆಸರು, ಎತ್ತರ ಸೆಂಟಿಮೀಟರ್ಗಳಲ್ಲಿ ಹುಡುಗರದೊಂದು ಪಟ್ಟಿ ಮಾಡುವಂಥದ್ದು, ಅದೇ ರೀತಿ ಹುಡುಗಿಯರ ಎತ್ತರವನ್ನು ಪಟ್ಟಿ ಮಾಡುವಂಥದ್ದು. ಈ 2 ಪಟ್ಟಿಗಳು ಆದ ನಂತರ ಏನು ಮಾಡಬೇಕು? ಎತ್ತರವನ್ನೆಲ್ಲ ಕೂಡಿಸಬೇಕು. ಕೂಡಿಸಿಕೊಂಡು ಮಕ್ಕಳ ಸಂಖ್ಯೆಯಿಂದ ಭಾಗಿಸಬೇಕು. ಆಗ ಎತ್ತರ ಸಿಗ್ಬೋದಲ್ವಾ? ಹುಡುಗರ ಎತ್ತರವು ಸರಾಸರಿ ಎತ್ತರವು, ಹುಡುಗಿಯರ ಸರಾಸರಿ ಎತ್ತರವು ಸಿಗಬಹುದು. ಅದಾದ ಬಳಿಕ ನೀವು ನಿಮ್ಮ ತರಗತಿಯ ಒಟ್ಟು ಮಕ್ಕಳ ಸರಾಸರಿಯನ್ನು ಕೂಡ ಕಾಣಬೇಕು. ಏನು ಮಾಡಬೇಕು? ಒಟ್ಟು ಸರಾಸರಿಯನ್ನು ಕಾಣಬೇಕಿದ್ರೆ ಏನು ಮಾಡಬೇಕು? ಒಟ್ಟು ಎತ್ತರಗಳನ್ನು ಕೂಡಿಸಬೇಕು. ಹುಡುಗರ ಹಾಗೂ ಹುಡುಗಿಯರ ಅಂದರೆ ಒಟ್ಟು ಮಕ್ಕಳ ಸಂಖ್ಯೆಯಿಂದ ಅದನ್ನು ಭಾಗಿಸಿದರೆ ನಮಗೆ ಒಂದು ತರಗತಿಯ ಅಥವಾ ನಿಮ್ಮ ತರಗತಿಯ ಸರಾಸರಿ ಎತ್ತರವನ್ನು ಕಂಡುಕೊಳ್ಳಬಹುದು. ಇದು ನೀವು ಶಾಲೆ ಪ್ರಾರಂಭವಾದ ನಂತರ ಮಾಡಿ. ಅರ್ಥ ಆಯ್ತಲ್ಲವೇ? ಇನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ 26ನೇ ಪುಟದಲ್ಲಿ ಒಂದು ಚಟುವಟಿಕೆ ಇದೆ ನೋಡಿ. ಏನು ಆ ಚಟುವಟಿಕೆ? ಅದು ಗಣಿತ ಕಾರ್ಯಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ. ಏನು? ಗಣಿತ ಪ್ರಾಜೆಕ್ಟ್. ಏನು ಅಲ್ಲಿರುವ ಸಮಸ್ಯೆ ಏನು ಅಥವಾ ಅಲ್ಲಿರುವ ಚಟುವಟಿಕೆ ಏನು ನೋಡಿ. ಅನುಕ್ರಮವಾದ 5 ಎಣಿಕಾ ಸಂಖ್ಯೆಗಳನ್ನು ಬರೆದು ಮೊತ್ತವನ್ನು ಕಂಡುಹಿಡಿಯಿರಿ. ಅವುಗಳ ಮಧ್ಯದ ಸಂಖ್ಯೆಗೂ ಮೊತ್ತಕ್ಕೂ ಇರುವ ಸಂಬಂಧ ಏನು? ಮತ್ತು 9 ಎಣಿಕಾ ಸಂಖ್ಯೆಗಳನ್ನು ತೆಗೆದುಕೊಂಡರೋ
ತೆಗೆದುಕೊಳ್ಳುವ ಸಂಖ್ಯೆ ಎಷ್ಟೇ ಆದರೂ ಆ ಸಂಬಂಧವು ಹಾಗೆಯೇ ಇರುತ್ತದೆಯೇ? ಅನುಕ್ರಮವಾದ ಎಣಿಕಾ ಸಂಖ್ಯೆಗಳ ಬದಲು ಅನುಕ್ರಮವಾದ ವಿಷಮ ಸಂಖ್ಯೆಗಳು ಅಥವಾ ಸಮಸಂಖ್ಯೆಗಳು ಆದರೂ ಏನಾಗಿರ್ಬೋದು ನೋಡೋಣ. ಏನು ಎಣಿಕಾ ಸಂಖ್ಯೆಗಳು ಅಂದರೆ ಏನು ಅನುಕ್ರಮವಾಗಿ ಮುಂದುವರಿಯುವಂತಹ ಸಂಖ್ಯೆಗಳು. ಯಾವುದೆಲ್ಲ ಎಣಿಕಾ ಸಂಖ್ಯೆಗಳು? 1, 2, 3, 4, 5, 6, 7 ಹೀಗೆ ಮುಂದುವರಿತದಲ್ವಾ. ಏನು ಸಮಸಂಖ್ಯೆಗಳು ಅಂದರೆ 2, 4, 6, 8, 10 ಹೀಗೆ ಮುಂದುವರಿಯುವಂತಹ ಸಂಖ್ಯೆಗಳು. ಏನು ವಿಷಮ ಸಂಖ್ಯೆಗಳು ಅಂದರೆ 1, 3, 5, 7 ಈ ರೀತಿ ಮುಂದುವರಿತದೆ. ಎಣಿಕಾ ಸಂಖ್ಯೆಗಳು, ಸಮಸಂಖ್ಯೆಗಳು, ವಿಷಮ ಸಂಖ್ಯೆಗಳು. ಕಾರ್ಯಯೋಜನೆ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು. ಗಣಿತ ಕಾರ್ಯಯೋಜನೆ ಅಥವಾ ಮ್ಯಾಥಮೆಟಿಕ್ಸ್ ಪ್ರಾಜೆಕ್ಟ್ ಅಲ್ವಾ. ಮೊದಲು ನಿಮ್ಮ ನೋಟ್ ಪುಸ್ತಕದಲ್ಲಿ ಇದನ್ನು ಮಾಡಬಹುದು, ಅಥವಾ ಸಾಧ್ಯವಿದ್ದಲ್ಲಿ ನಿಮಗೆ ಶೀಟ್ ಪೇಪರಲ್ಲಿ ಮಾಡಿದ ಬಳಿಕ ನಿಮ್ಮ ಗಣಿತ ಚೀಲಕ್ಕೆ ಹೋಗುವಂತಹ ಒಂದು ಉತ್ಪನ್ನ ಆಗಿರುತ್ತದೆ. ಯಾವುದು? ಗಣಿತದ ಪ್ರಾಜೆಕ್ಟ್ಗಳು. ಆಗ ಇಲ್ಲಿ ನಮ್ಮ ಪ್ರಾಜೆಕ್ಟಿನ ವಿಷಯ ಏನು? ಪ್ರಾಜೆಕ್ಟಿನ ವಿಷಯ, ಕಾರ್ಯಯೋಜನೆಯ ವಿಷಯ ಏನು? ಅನುಕ್ರಮವಾದ 5 ಎಣಿಕಾ ಸಂಖ್ಯೆಗಳನ್ನು ಬರೆದು ಮೊತ್ತವನ್ನು ಕಂಡುಹಿಡಿಯಿರಿ. ಅವುಗಳ ಮಧ್ಯದ ಸಂಖ್ಯೆಗೂ ಮೊತ್ತಕ್ಕೂ ಸಂಬಂಧವೇನು? ಅದು ನಮ್ಮ ವಿಷಯ ಅಲ್ಲವೇ. ಇನ್ನು ಯಾವುದೇ ಒಂದು ಕಾರ್ಯಯೋಜನೆಯನ್ನ ಪ್ರಾರಂಭಿಸುವ ಮೊದಲೊಂದು ಮುನ್ನುಡಿ ಬೇಕಲ್ಲವೇ. ನೋಡಿ, ನಾನೊಂದು ಮುನ್ನುಡಿಯನ್ನ ಬರೆದಿರುತ್ತೇನೆ, ಒಮ್ಮೆ ನೋಡಿ. ಒಂದು ಗುಂಪು ಸಂಖ್ಯೆಗಳನ್ನು ಪ್ರತಿನಿಧೀಕರಿಸುವ ಒಂದು ಅಳತೆ ರೀತಿಯಾಗಿದೆ ಸರಾಸರಿ. ಗುಂಪುಗಳ ಸರಾಸರಿಯನ್ನು ಕಂಡುಹಿಡಿಯಲು ಸರಾಸರಿ, ಸಂಖ್ಯೆ, ಮೊತ್ತ ಇವುಗಳೊಳಗಿನ ಸಂಬಂಧವನ್ನು ಕಂಡುಕೊಳ್ಳಲು ಈ ಕಾರ್ಯಯೋಜನೆಯು ಸಹಾಯಕವಾಗಬಹುದು. ಮುಂದೆ ನಾವು ಕಾರ್ಯಯೋಜನೆಯ ವಿಶ್ಲೇಷಣೆಗೆ ಹೋಗುವ. ನೋಡಿ, ಇಲ್ಲೊಂದು ಪಟ್ಟಿಯ ರೂಪದಲ್ಲಿ ನಾನು ಮಾಡಿದ್ದೇನೆ. ಒಂದನೆಯದು ಕ್ರಮ ಸಂಖ್ಯೆ, ಸಂಖ್ಯೆಗಳು, ಸಂಖ್ಯೆಗಳು ಎಷ್ಟು, ಸರಾಸರಿ, ಮಧ್ಯದ ಸಂಖ್ಯೆ. ನೋಡಿ, ಕ್ರಮ ಸಂಖ್ಯೆ 1ರಲ್ಲಿ ನಾನು ಬರೆದ ಸಂಖ್ಯೆಗಳು ಯಾವುದೆಲ್ಲ? ಅನುಕ್ರಮವಾದ 5 ಎಣಿಕಾ ಸಂಖ್ಯೆಗಳು ಯಾವುದೆಲ್ಲ? 1, 2, 3, 4, 5. ಒಟ್ಟು ಎಷ್ಟು ಸಂಖ್ಯೆಗಳಿವೆ ಅಲ್ಲಿ? 5 ಸಂಖ್ಯೆಗಳಲ್ವಾ. ಆ ಕಾಲಮಲ್ಲಿ ಬರೆಯುವುದು. ಮೊತ್ತ ಎಷ್ಟು? ಈ 5 ಸಂಖ್ಯೆಗಳ ಮೊತ್ತ ಎಷ್ಟು? 1 ಕೂಡಿಸು 2 ಕೂಡಿಸು 3 ಕೂಡಿಸು 4 ಕೂಡಿಸು 5. ಒಟ್ಟು ಎಷ್ಟಾಯ್ತು? 15 ಆಯ್ತಲ್ವಾ. ಇನ್ನು ಸರಾಸರಿ ಕಂಡು ಹುಡುಕಬಹುದಲ್ವಾ. ಸಂಖ್ಯೆಗಳ ಮೊತ್ತ ಭಾಗಿಸು ಒಟ್ಟು ಸಂಖ್ಯೆಗಳು ಎಷ್ಟು? 15 ಭಾಗಿಸು 5. ಎಷ್ಟು ಸಿಕ್ಕಿದ ಉತ್ತರ? ಎಷ್ಟು? 3. ಇನ್ನೊಂದು ಸಂಖ್ಯೆ ನೋಡೋಣ. 3, 4, 5, 6, 7. ಒಟ್ಟು ಎಷ್ಟು ಸಂಖ್ಯೆಗಳಿರುವಂಥದ್ದು? 5 ಸಂಖ್ಯೆಗಳು. ಅವುಗಳ ಮೊತ್ತ ಎಷ್ಟಾಯಿತು? 25. ಸರಾಸರಿಯಾಗಿ 25 ಭಾಗಿಸು 5. ಎಷ್ಟು ಸಿಕ್ಕಿತು? 5 ಅಲ್ಲವೇ. ಇನ್ನೊಂದು ಮೂರನೆಯದು ನೋಡುವ. 11, 12, 13, 14, 15. ಒಟ್ಟು ಎಷ್ಟು ಸಂಖ್ಯೆಗಳು? 5 ಸಂಖ್ಯೆಗಳು. ಮೊತ್ತ ಎಷ್ಟು? ಆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದ್ದು ಎಷ್ಟು? 65. 65 ಭಾಗಿಸು 5 ಎಷ್ಟಾಯಿತು? 13 ಅಲ್ಲವೇ. ನೋಡಿ, ನಾನು ಬರೆದಂತಹ ಅನುಕ್ರಮವಾದ 5 ಎಣಿಕಾ ಸಂಖ್ಯೆಗಳು ಮತ್ತು ಸರಾಸರಿಗೂ ಏನಾದರೂ ಸಂಬಂಧ ಇದೆಯೇ? ನೋಡಿ, ಆ ಅನುಕ್ರಮವಾಗಿ ಬರೆದಂತಹ ಎಣಿಕಾ ಸಂಖ್ಯೆಗಳ ಮಧ್ಯದ ಸಂಖ್ಯೆ ನೋಡಿ. ಒಂದನೇ ಸಂಖ್ಯೆ ಯಾವುದು? 3 ಅಲ್ವಾ. ಸರಾಸರಿ 3 ಸಿಕ್ಕಿತು. ಎರಡನೇ ಸಂಖ್ಯೆಯಲ್ಲಿ 5, ಮಧ್ಯದ ಸಂಖ್ಯೆ 5. ಮೂರನೇ ಸಂಖ್ಯೆಗಳಲ್ಲಿ 13 ಸರಾಸರಿ, ಮಧ್ಯದ ಸಂಖ್ಯೆ 13. ಸಂಬಂಧ ಇದೆ ಅಲ್ಲವೇ ಅಲ್ವಾ. ಇದೇ ರೀತಿ ನೀವು ಅನುಕ್ರಮವಾದ
9 ಎಣಿಕಾ ಸಂಖ್ಯೆಗಳನ್ನು ಕಂಡುಕೊಳ್ಳಿ. ನೋಡಿ, ಪಟ್ಟಿಯನ್ನು ನೋಡಿಕೊಳ್ಳಿ. ಕ್ರಮ ಸಂಖ್ಯೆ 1 ಸಂಖ್ಯೆಗಳು 1 2 3 4 5 6 7 8 9ರವರೆಗೆ ಅಲ್ವಾ? 9 ಸಂಖ್ಯೆಗಳು. ಎಷ್ಟು ಒಟ್ಟು ಸಂಖ್ಯೆಗಳಿರೋದು? 9 ಸಂಖ್ಯೆಗಳು. ಮೊತ್ತ ಎಷ್ಟಾಯಿತು 9 ಸಂಖ್ಯೆಗಳದ್ದು? 45. ಸರಾಸರಿಗೆ ಕಂಡು ಹುಡುಕುವುದು 45 ಭಾಗಿಸು 9 ಅಲ್ವಾ? ಸರಾಸರಿ ಎಷ್ಟು? 5. ಅಲ್ಲಿ ನೋಡಿ ಮಧ್ಯದ ಸಂಖ್ಯೆ ಎಷ್ಟು? 5 ಅಲ್ಲವೇ? ಆಗ ಏನು ನಿಗಮನವನ್ನು ಕಂಡುಕೊಳ್ಳಬಹುದು ನಮಗೆ? ಏನು? ಒಂದು ಗುಂಪು ಅಳತೆಗಳು ಅನುಕ್ರಮವಾದ 5 ಎಣಿಕಾ ಸಂಖ್ಯೆಗಳಾದರೆ ಅವುಗಳ ಸರಾಸರಿಯು ಮಧ್ಯದಲ್ಲಿರುವ ಸಂಖ್ಯೆಯಾಗಿರುತ್ತದೆ. ಅರ್ಥ ಆಯ್ತಾ? ಆಗ ಇದಕ್ಕೆ ಆ ಕಾಲಮ್ಗಳನ್ನು ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೀವು ಸೇರಿಸ್ಕೊಳ್ಬೇಕು. ಆಗ ಕ್ರಮಾನುಗತವಾದಂತಹ ಅಥವಾ ಅನುಕ್ರಮವಾದಂತಹ 5 ಎಣಿಕಾ ಸಂಖ್ಯೆಗಳನ್ನು ನೋಡಿ ಆಯಿತು, 9 ಎಣಿಕಾ ಸಂಖ್ಯೆಗಳನ್ನು ನೋಡಿ ಆಯಿತು ಅಲ್ಲವೇ? ಇನ್ನು ಇದೇ ರೀತಿ ಅನುಕ್ರಮವಾದ 5 ಸಮಸಂಖ್ಯೆಗಳನ್ನು ಕಂಡುಹುಡುಕಬಹುದಲ್ವಾ? ನೋಡಿ ಒಮ್ಮೆ ಅಲ್ವೇ? ಈ ಪಟ್ಟಿಯನ್ನು ನಿಮಗೆ ಪೂರ್ತಿಗೊಳಿಸಬಹುದಲ್ವಾ? ಅದೇ ರೀತಿಯಲ್ಲಿ ಅನುಕ್ರಮವಾದ 5 ವಿಷಮ ಸಂಖ್ಯೆಗಳನ್ನು ಕೂಡ ನೀವು ಈ ರೀತಿ ಮಾಡಿ ನೋಡಿಕೊಳ್ಳಬೇಕು. ಕೊನೆಯಲ್ಲಿ ಸಿಗುವಂತಹ ನಿಗಮನವನ್ನು ನೀವು ದಾಖಲಿಸಿಕೊಳ್ಳಬೇಕು. ಇದನ್ನು ನಿಮಗೆ ನೋಟ್ ಪುಸ್ತಕದಲ್ಲಿಯೋ ಅಥವಾ ಶೀಟ್ ಪೇಪರಲ್ಲಿಯೋ ಮಾಡಿ ಒಂದು ಉತ್ತಮವಾದಂತಹ ಗಣಿತ ಪ್ರಾಜೆಕ್ಟ್ಗಳನ್ನು ನಿಮಗೆ ತಯಾರಿಸಲಿಕ್ಕೆ ಸಾಧ್ಯವಿದೆ. ಪ್ರಾಜೆಕ್ಟನ್ನು ತಯಾರಿಸಿದ ಬಳಿಕ ನಮ್ಮ ಪ್ರಾಜೆಕ್ಟಿನ ವರದಿಯನ್ನು ಕೂಡ ದಾಖಲಿಸುವುದನ್ನು ಮರೆಯಬೇಡಿ. ಇದರೊಂದಿಗೆ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.